ಬೈಕನ್ನು ತಪ್ಪಿಸೋಕೆ ಹೋಗಿ ಒಂದು ಅಪಘಾತ ನಡೆಯುತ್ತೆ. ಈ ಅಪಘಾತ ಯಾವ ರೀತಿಯಲ್ಲಿದೆ ಅನ್ನೋದು ನಿಮ್ಗೆ ಹೇಳ್ತೀನಿ ನೋಡಿ. ಕಾರಿನ ಮೇಲೆ ಲಾರಿ ಪಲ್ಟಿ ಹೊಡೆಯುತ್ತೆ. ಬೈಕ್ ಡಿಕ್ಕಿ ತಪ್ಪಿಸೋಕೆ ಹೋಗಿ ಕಾರ್ನಲ್ಲಿದ್ದಂಥ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆಯ ಸೀಮಿಕೇರಿ ಬೈಪಾಸ್ ಬಳಿ ಆಗಿರುವಂತಹ ಘಟನೆ ಇದು. 45 ವರ್ಷದ ರಮೇಶ್, 33 ವರ್ಷದ ಅಕ್ಬರ್ ನಬಿ ಸಾಬ್ ಮೃತಪಟ್ಟಿರೋರು. ಲಾರಿ ಕೆಳಗೆ ಸಿಲುಕಿ ಅಪ್ಪಚ್ಚಿಯಾಗಿ ಹೋಗಿದೆ ಕಾರು. ಕ್ರೇನ್ ಮೂಲಕವಾಗಿ ಲಾರಿಯನ್ನ ಪೊಲೀಸರು ಮೇಲೆ ಎತ್ತಾ ಇದ್ದಾರೆ. ಲೋಡ್ ಆಗಿದ್ದಂತಹ ಲಾರಿ ಇರಬೇಕು ಮೋಸ್ಟ್ಲಿ. ಬೈಕ್ ಸವಾರನಿಗೆ ಗಾಯ ಆಗಿದೆ. ಜಿಲ್ಲಾ ಆಸ್ಪತ್ರೆಗೆ ಅವನನ್ನ ದಾಖಲು ಮಾಡಲಾಗಿದೆ. ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಅಪ್ಪಚ್ಚಾಗಿ ಹೋಗಿದೆ ಕಾರು ಅಂತೇಳಿ. ಅಯ್ಯಪ್ಪ, ಈ ರೀತಿ ಅಪ್ಪಚ್ಚಿ, ಅದು ತುಂಬಾ ಲೋಡ್ ಆಗಿರುವಂತ ಲಾರಿನೇ ಇರಬೇಕು. ಗೂಡ್ಸ್ ಇರೋ ಲಾರಿ ಅದು. ಸಂಪೂರ್ಣವಾಗಿ ಅಪ್ಪಚ್ಚಿ ಆಗಿ ಹೋಗಿದೆ. ಬದುಕಕ್ಕಾದ್ರೂ ಸಾಧ್ಯ ಆಗುತ್ತಾ ಇದರಲ್ಲಿ? ಯಾವ ಚಾನ್ಸೇ ಇಲ್ಲ ಅದರಲ್ಲಿ ಬದುಕಕ್ಕೆ. ಕ್ರೇನ್ ಮೂಲಕವಾಗಿ ಈಗ ಲಾರಿಯನ್ನ ಎತ್ತಿ ಕಾರನ್ನ ಕೂಡ ಆಚೆ ತೆಗೆದಿದ್ದಾರೆ. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅದು 45 ವರ್ಷದ ರಮೇಶ್, ಅಕ್ಬರ್ ನಬಿ ಸಾಬ್ 33 ವರ್ಷ. ಸೊ ಇವರಿಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಬೈಕ್ ಸವಾರ ಸದ್ಯಕ್ಕೆ ಜಿಲ್ಲಾ ಆಸ್ಪತ್ರೆಗಿದ್ದಾನೆ. ಅವನಿಗೂ ಗಾಯ ಆಗಿದೆ ಅಂತೆ. ಅವನು ಡಿಕ್ಕಿ ತಪ್ಪಿಸೋಕೆ ಹೋಗ್ಬಿಟ್ಟು ಲಾರಿ ಸೀದಾ ಕಾರಿನ ಮೇಲೆ ಪಲ್ಟಿ ಆಗೋಗ್ಬಿಟ್ಟಿದೆ. ಕಾರಿನಲ್ಲಿದ್ದಂಥವ್ರು ಇಬ್ಬರು ಕೂಡ ಸಾವನ್ನಪ್ಪು ಹೋಗಿದ್ದಾರೆ. ಸಾವು ಹೆಂಗೆ ಬರುತ್ತೆ ಅಂತ ನೋಡ್ರಿ, ಹೇಗೆ ಬರುತ್ತೆ ಅಂತ ಹೇಳಿ. ಬೈಕ್ನವನು ಬದುಕಿದ, ಕಾರ್ನಲ್ಲಿದ್ದವರು ಹೋದರು. ಎಂಥ ಸಾವುಗಳು ಅಂತ ಇವು. ಅಪಘಾತಗಳೇ ಹಾಗೆ ಅಲ್ವಾ, ಯಾವಾಗ ಯಾರು ಹೆಂಗೆ ಸಾಯ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಬಟ್ ಇಬ್ಬರು ಸಾವು ಲಾರಿಯಿಂದಾನೇ ಇತ್ತು. ಇಬ್ಬರು ಕೂಡ ಅಪ್ಪಚ್ಚಿ ಆಗಿ ಹೋಗಿದ್ದಾರೆ. ನೀರಿನ ಟ್ಯಾಬ್ಲೆಟ್ ಆಡ್ರಿ, ನೀರಿನ ಟ್ಯಾಬ್ಲೆಟ್ ಗಾಡಿ ಬೀಳಿದೈತ್ರಿ ರಮೇಶ್ ಅಂದ್ರೆ ಏನ್ ಫೋನ್